ಹೋಗೋಣ ಫಸ್ಟ್ ಈಗ ನಾವು ತರುಣ್ ಸುಧೀರ್. ಎಸ್, ತರುಣ್ ಸುಧೀರ್ ಮದುವೆಗೆ ಹೋಗ್ತಾ ಇರೋ ದರ್ಶನ್ ಅನ್ನುವಂಥದ್ದು ಬಹಳ ಅಭಿಮಾನಿಗಳು ಕಾಯ್ತಾ ಇದ್ದೀರಾ ಹೌದು. ಈಗ ಆಮೇಲೆ ಆ ಹೆಣ್ಮಗಳು ನಮ್ಮ ಮಂಗಳೂರು ಭಾಗದವಳು. ಓಕೆ. ಆಕೆ ಈಗ ಹಿಂದೆ ಸಾರಿ ಯಾವುದು ಕನ್ನಡ ಪಿಕ್ಚರ್ಗಳಲ್ಲಿ ಮಾಡ್ತಿರ್ಬೋದು, ತುಳು ಸಿನಿಮಾದಲ್ಲಿ ಬಹಳ ದೊಡ್ಡ ಹೀರೋಯಿನ್. ಈ ನಮ್ಮ ಪೃಥ್ವಿ ಅಂಬಾರ್ ಅಂತಿದಾರಲ್ಲ, ಪೃಥ್ವಿ ಅಂಬಾರ್ ಜೊತೆ ಹೀರೋಯಿನ್ ಆಗೆಲ್ಲ ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲ ತುಳುವಿನಲ್ಲಿ ಬಹಳ ಸಣ್ಣಗಿದ್ರು, ಒಂಥರ ಈಗ ಸ್ವಲ್ಪ ದಪ್ಪಕ್ಕಾಗಿದ್ದಾರೆ. ಅಂದ್ರೆ ಐ ಮೀನ್ ನೋಡಕ್ಕೆ ತರುಣ್ ಸುಧೀರ್ ಅವ್ರ ಜೊತೆ ಮತ್ತೆ ಈಗ ತರುಣ್ ಸುಧೀರ್ ಅವ್ರ ಜೊತೆ ಮದುವೆ ಆಗ್ತದೆ. ನಮ್ಗೆ ಬಹಳ ಖುಷಿ ವಿಚಾರ. ಓಕೆ, ಸೊ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಕಡೆಯವರು, ಆಮೇಲೆ ಅವ್ರಿಗೆ ಅವರು ತುಳು ಸಿನಿಮಾ ರಂಗದಲ್ಲಿದ್ರು, ಆಮೇಲೆ ಪೃಥ್ವಿ ಅಂಬಾರ್ ಕೂಡ ನಮ್ಮ ಸ್ನೇಹಿತರು, ನಮ್ಮ ಊರವರು. ಅವ್ರ ಜೊತೆ ಹೀರೋಯಿನ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ರೂಪೇಶ್ ಶೆಟ್ಟಿ ಇವರೆಲ್ಲ ಇದಾರಲ್ಲ, ಇವರೆಲ್ಲ ನಮ್ಮ ಊರವರು. ಸೊ ಹಾಗಾಗಿ ಒಂದು ಅಭಿಮಾನ ಇರುತ್ತೆ. ಈಗ 10ನೇ ತಾರೀಕು ಮದುವೆ ಇರೋದು, ಆಗಸ್ಟ್ 10ನೇ ತಾರೀಕು. ತರುಣ್ ಸುಧೀರ್ ಮದುವೆಗೆ ಹೋಗ್ತಾರ ದರ್ಶನ್, ತಮ್ಮ ಮದುವೆ ದರ್ಶನ್ ಬರ್ತಾರೆ ಅಂತ ತರುಣ್ ಹೇಳಿದ್ದಾರೆ. ಆದ್ರೆ ದರ್ಶನ್ ತರುಣ್ ಮದುವೆಗೆ ಹೋಗೋಕ್ಕೆ ಆಗತ್ತಾ ಆಗೋದಿಲ್ವಾ ಅನ್ನುವಂಥದ್ದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ. ಆಗಸ್ಟ್ 10 ಮತ್ತು 11ರಂದು ಮದುವೆ ಆಯ್ತಾ. ಆದ್ರೆ ಇಷ್ಟು ಬೇಗ ಮದುವೆಗೆ ಹೋಗೋದಕ್ಕೆ ಅನುಮತಿ ಸಿಗತ್ತಾ? ಜೈಲು ಬಂದಿಗಳ ಕಾಯ್ದೆ 1900ರ ಪ್ರಕಾರ ಮದುವೆಗೆ ಹೋಗೋಕೆ ಅನುಮತಿ ಸಿಗತ್ತೆ. ಆದರೆ ಅವರು ಜೈಲು ಬಂದಿಯ ತೀರಾ ಹತ್ತಿರದ ಸಂಬಂಧಿ ಆಗಬೇಕಂತೆ. ಮಗ, ಮಗಳು, ಸ್ವಂತ ತಮ್ಮ, ತಂಗಿ, ಅಣ್ಣ, ಅಕ್ಕ ಆಗಿರಬೇಕು. ಆದರೆ ತರುಣ್ ಸುಧೀರ್ ದರ್ಶನ್ ಸಂಬಂಧಿ ಅಲ್ಲ. ಆರೋಪಿ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಆದರೆ ದರ್ಶನ್ ವಿರುದ್ಧ ಸೆಪ್ಟೆಂಬರ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು. ಇದು ನಮ್ಮ ನಾಗರಾಜ್ ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ನಾಗರಾಜ್ ಅದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಿದ್ರು, ನಮ್ಮ ಕ್ರೈಮ್ ರಿಪೋರ್ಟರ್. ಅಂದರೆ ನೋಡಿ, ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಅವ್ರು ಹೇಳಿದ್ದನೊಮ್ಮೆ. ಏನಿಲ್ಲ, ಅವ್ರು ಯಾವಾಗಲೂ ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು, ಅದೇ ಒಂದು ಸ್ಮೈಲಲ್ಲೇ ಅದೇ ಹೇಳಿಲ್ಲ. ಅವ್ರಿಗಿಂತ ನಮಗೆ ಒಳಗೆ ವೀಕ್ ಆಗಿದ್ದೀವಿ ನಾವು ಕಂಪ್ಯಾರಿಟಿವ್ಲಿ. ಸೊ ಸರ್ ಏನಿಲ್ಲ, ಬೇಸಿಕ್ಲಿ ಹೇಗಿದ್ದಾರೆ ಅವ್ರ ಹೆಲ್ತು, ಅದ್ರ ಬಗ್ಗೆನೇ ಚರ್ಚೆ ಆಗಿದ್ದು. ಏನಿಲ್ಲ ಮಗನೇ, ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದ್ದೀನಿ, ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು. ಸೊ ಅಷ್ಟೇ, ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡಿದೆ ಹೊರತು ಇನ್ನೇನು ಬೇರೆ ಆ ಥರ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೊಂದು ನಂಬಿಕೆ ಇದೆ. ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ಇಲ್ಲ ಸರ್, ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲಿ ನಾವು ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಅದ್ರದ್ದು ಸರ್, ಅದು ನನಗೆ ಗೊತ್ತಿಲ್ಲ, ಅದನ್ನು ಐಡಿಯಾ ಇಲ್ಲ. ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ ಸರ್. ನನಗೆ ಆ ಡೇಟ್ಗಿಂತ ಮುಂಚೆ ಬರ್ತಾರೆ ಸರ್. ಇಲ್ಲೆಲ್ಲ ಏನು ತೊಗೊಂಡೋಗಕ್ಕೆ ಬಿಡಲ್ವಲ್ಲ ಸರ್ ನಾವು ಕೈಲಿ. ಈಗ ಆಗಸ್ಟ್ 10 ಮತ್ತು 11ನೇ ತಾರೀಕು ಮದುವೆ ಇರುತ್ತೆ. ಅಂದರೆ ಆಲ್ರೆಡಿ ತರುಣ್ ಸುಧೀರ್ ಒಂದು ಮಾತನ್ನು ಹೇಳಿದರು, ಅದು ಮೊದಲೇ ಗೊತ್ತಿತ್ತು ಅವ್ರಿಗೆ ಅಂತ. ಅಂದರೆ ಈ ಮದುವೆ ವಿಚಾರ ಮೊದಲೇ ಗೊತ್ತಿತ್ತು, ಅವರಿದ್ದೇ ಆಗಿರುತ್ತೆ. ಅದರ ಮಧ್ಯಸ್ಥಿಕೆ ವಹಿಸಿದ್ದೇ ದರ್ಶನ್ ಅಂತ ಹೇಳ್ತಾರೆ. ಅಂದರೆ ನಮಗಿದ್ದದ್ದು ಹೊರಗೆ ಬರ್ತಾರಾ, ಮದುವೆಗೆ ಬರ್ತಾರೆ. ಈಗ ತುಂಬ ಜನರಿಗೆ ಏನಾಗಿದೆ, ಅಭಿಮಾನಿಗಳಿಗೆ ಏನಾಗಿದೆ, ಕೋರ್ಟ್ಗೂ ಬರೋಕ್ಕಾಗ್ತಾ ಇಲ್ಲ. ಇಲ್ಲಾಂದರೆ ಜಮಾಯಿಸ್ಬಿಡ್ತಾ ಇದ್ರು. ಕೋರ್ಟಲ್ಲಿ ದರ್ಶನ್ ಬರ್ತಾರೆ, ಒಂದು ಝಲಕ್ ನೋಡೋಣ ಹೆಂಗಿದ್ದಾರೆ ಅನ್ನುವಂಥದ್ದು. ಅದು ಈಗ ಏನಾಗ್ತಾ ಇದೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಆಗ್ತಾ ಇದೆ. ಸೊ ಹಾಗಾಗಿ ಬರ್ತಾರಾ ಬರೋದಿಲ್ವಾ ಅಂತೇಳಿ. ಹಾಗಿದ್ರೆ ಬನ್ನಿ, ನಾಗರಾಜ್ ನಮ್ಮ ಜೊತೆ ಲೈವಲ್ಲಿದ್ದಾರೆ. ನಾಗರಾಜ್, ಸಾಧ್ಯನೇ ಇಲ್ವಾ ಅಂದರೆ ಒಂದು ಕ್ಷಣ ಹೋಗಿ ಬರ್ತೇನೆ, ಸಾಧ್ಯನೇ ಇಲ್ವಾ ಅಂತ ಒಂದು ಕುತೂಹಲದ ಪ್ರಶ್ನೆ. ಮದುವೆಗೆ ಬರ್ತಾರಪ್ಪ, ಒಂದು 5 ನಿಮಿಷ ಬಂದು ಹೋಗ್ತಾರಪ್ಪ ಅಂಥದ್ದು ಸಾಧ್ಯತೆಯೇ ಇಲ್ವಾ? ಅಥವಾ ಕೊಲೆ ಕೇಸಲ್ಲಿದ್ದವ್ರಿಗೆ ಮಾತ್ರ ಸಾಧ್ಯತೆ ಇಲ್ವಾ? ಈಗ ಸಾಧಾರಣವಾಗಿ ಒಬ್ಬ ಕಾಮನ್ ಪೀಪಲ್ ಯಾರಾದರೂ ಒಬ್ಬ ಜೈಲಿಗೆ ಹೋಗಿರ್ತಾನೆ, ಇಲ್ಲ ನನಗೆ ನನ್ನ ಫ್ರೆಂಡ್ ಮದುವೆಗೆ ಹೋಗಿ ಬರಬೇಕು ಅಂತ ಕೇಳಿದಾಗ ಅವಕಾಶಗಳಿರುತ್ತೆ. ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಜಯಪ್ರಕಾಶ್, ಏನು ನಿನ್ನೆ ತರುಣ್ ಸುಧೀರ್ ಹೇಳಿಕೆಯನ್ನು ನೀಡಿದ್ರು, ನನ್ನ ಮದುವೆ ವೇಳೆಗೆ ನಟ ದರ್ಶನ್ ಹೊರಗಡೆ ಬರೋ ವಿಶ್ವಾಸ ಇದೆ ಅಂತೇಳಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಆಗಸ್ಟ್ 10 ಅನ್ನೋದಕ್ಕೆ ಅವರ ಮದುವೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವೇಳೆಗೆ ದರ್ಶನ್ ಮದುವೆಗೆ ಹೋಗೋದಕ್ಕೆ ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾನೂನಲ್ಲಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಕಡೆ ಏನು ಪ್ರಿಸನ್ ಆ್ಯಕ್ಟ್ ಇರ್ಬೋದು ಅಥವಾ ಜೈಲ್ ಮ್ಯಾನ್ಯುಯಲ್ ಇರ್ಬೋದು, ಇವುಗಳ ಪ್ರಕಾರ ಅಲ್ಲಿರ್ತಕ್ಕಂಥ ಏನು ಸಜಾಬಂದಿಗಳಿರ್ಬೋದು ಅಥವಾ ಏನು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಏನಿದ್ದಾರೆ, ಇವ್ರಿಗೆ ಅವರ ಒಂದು ಹತ್ತಿರದ ಸಂಬಂಧ, ಅಂದರೆ ಅದು ಅವರ ರಕ್ತ ಸಂಬಂಧ ಆಗಿರಬೇಕು, ಜೊತೆಗೆ ಸ್ವಂತ ಅಣ್ಣ ತಮ್ಮ ಇರ್ಬೋದು ಅಥವಾ ಅಕ್ಕ ತಂಗಿ ಇರ್ಬೋದು, ಇವ್ರುಗಳ ಮದುವೆ, ಜೊತೆಗೆ ಮಗಳ ಮದುವೆ ಹೋಗೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಈ ಒಂದು ಅವಕಾಶವನ್ನು ಕೊಡೋದಕ್ಕೆ ಮುಂಚೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಬೇಕು. ಅಂಡರ್ ಟ್ರಯಲ್ ಪ್ರಿಸ್ನರ್ ಆದರೆ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಬೇಕು. ಮತ್ತು ಸಜಾಬಂದಿ ಆದರೆ ಅವರ ಒಂದು ನಡವಳಿಕೆ ನೀಟಾಗಿರಬೇಕು, ಸನ್ನಡತೆ ಇರಬೇಕು. ಈ ಹಂತದಲ್ಲಿ ಜೈಲು ಅಧಿಕಾರಿಗಳು ಅದನ್ನು ಡಿಸೈಡ್ ಮಾಡ್ತಾರೆ, ಅವರಿಗೆ ಕೊಡ್ಬೋದು ಅಂತೇಳಿ. ಆದರೆ ದರ್ಶನ್ ವಿಚಾರ
ವಿಚಾರಕ್ಕೆ ಬಂದರೆ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥದ್ದು ಏನು ಸೆಪ್ಟೆಂಬರ್ನಲ್ಲಿ, ಅಲ್ಲಿವರೆಗೂ ಕಾಲಾವಕಾಶ ಇದೆ. ಸೆಪ್ಟೆಂಬರ್ನಲ್ಲೇ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಅಂತೇಳಿ ಈಗಾಗಲೇ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಆಗಸ್ಟ್ನಲ್ಲಿ ಇರತಕ್ಕಂಥ ಮದುವೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಹೊರತು ದರ್ಶನ್ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಆಗೋದಿಲ್ಲ. ಜೊತೆಗೆ ತರುಣ್ ಸುಧೀರ್ ದರ್ಶನ್ ಅವರ ಸಂಬಂಧಿ ಕೂಡ ಅಲ್ಲ. ಹೀಗಾಗಿ ಒಂದು ವೇಳೆ ಅವರು ಏನು ಈ ವರ್ಷನೇ ಮದುವೆ ಮಾಡ್ಕೊಂಡಿಲ್ಲ, ಮುಂದಿನ ವರ್ಷ ಅಂತ ಮದುವೆ ಮಾಡ್ಕೊಳ್ತಾರೆ. ಓಕೆ 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 ಅದೇ ಅದು ಅಲ್ಲಿ ಎರಡು ಕನ್ಫ್ಯೂಷನ್ಸ್ ಇದೆ. ಒಂದು, ಯಾವುದೇ ಕಾರಣಕ್ಕೂ ಡೇಟ್ ಮುಂದಕ್ಕೆ ಹಾಕಬೇಡ, ಹಾಕ್ಬಾರ್ದು. ಮದುವೆ ಹಾಗೂ ನಾನು ಬರ್ತೀನಿ, ಅದರಲ್ಲಿ ಎರಡೂ ಇದೆ. ಮದುವೆಗೆ ಬರ್ತೀನಿ ಅಂತಲೂ ಇರ್ಬೋದು, ನೀವು ಮದುವೆ ಆಗ್ರಪ್ಪ, ನಂದು ಆಶೀರ್ವಾದ ಇರುತ್ತೆ, ನಾನು ನೆಕ್ಸ್ಟ್ ಬರ್ತೀನಿ, ಸೊ ನನ್ನ ಕಾರಣಕ್ಕಾಗಿ ಮುಂದೂಡಬೇಡಿ ಅಂತೇಳಿ. ಆಮೇಲೆ ನಮ್ಮ ನಾಗರಾಜ್ ಹೇಳೋ ಪ್ರಕಾರ ಬರಲಿಕ್ಕೆ ಆಗಲ್ಲ ಸರ್, ಯಾವುದೇ ಕಾರಣಕ್ಕೂ ಕೂಡ ಚಾರ್ಜ್ ಶೀಟ್ ಹಾಕದೆ ಕೊಡೋದಿಲ್ಲ, ಚಾನ್ಸ್ ಕೊಡೋದಿಲ್ಲ ಅಂತೇಳಿ. ಆಮೇಲೆ ನೋಡೋಣ, ಒಂದು ವೇಳೆ ಹೈ ನಾನು ಪ್ರೊಫೈಲ್ ವ್ಯಕ್ತಿ ಏನು ಅದ್ರ ಬಗ್ಗೆ ಏನಾಗುತ್ತೆ. ಎಸ್, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಓಕೆ ತಗೊಳ್ಳಿ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯನವರ ಇಷ್ಟು ದಿನ ನಾವು ಬರೀ ಕ್ಲೀನ್ ಹ್ಯಾಂಡ್, ಅವ್ರ ಮೇಲೆ ಯಾವುದೇ ಕೂಡ ಅಕ್ರಮ ಭ್ರಷ್ಟಾಚಾರದ ವಿಚಾರಗಳು ಅಥವಾ ಸುದ್ದಿಗಳು ಕೇಳೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ಮೂಡಾನೇ ಪ್ರಮುಖ ಅಸ್ತ್ರ ಆಗ್ಬಿಟ್ಟಿದೆ ಬಿಜೆಪಿ ಪಾಳೆಯಕ್ಕೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರವೇ ಸಿಎಂ ಸಿದ್ದರಾಮಯ್ಯನವರಿಗೆ ಮುಳುವಾಗಿದೆ. ಹಾಗಾಗಿ ಈಗ ಬಿಜೆಪಿ ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮೋಸದಿಂದ ಸಿಎಂ ಕುಟುಂಬಕ್ಕೆ ಸೈಟ್ ಹಂಚಿಕೆ ಆಗಿದೆಯಾ? ನಿಂಗ ಅಲಿಯಾಸ್ ಜವರ ಕುಟುಂಬ ಸದಸ್ಯರಿಂದ ಗಂಭೀರ ಆರೋಪ. ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜುವಿನಿಂದ ಭೂಮಿ ಮಾರಾಟವಾಗಿದೆ. ದೇವರಾಜು ಮೇಲೆ ಜವರಯ್ಯ ಹಾಗೂ ಪತ್ನಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ನಿಂಗ ಅಲಿಯಾಸ್ ಜವರ, ನಮ್ಮ ತಾತ ಮಲ್ಲಯ್ಯ, ಇಲ್ಲಿ ಅನೇಕ ಹೆಸರುಗಳು ಬರ್ತಾ ಇದೆ. ಕನ್ಫ್ಯೂಷನ್ ಟ್ವಿಸ್ಟ್ ಇರೋದು ಅದಲ್ಲ, ಹೌದು. ಇಲ್ಲಿ ಟ್ವಿಸ್ಟ್ ಇರೋದು ಅದಲ್ಲ, ಇದು ಬೇರೆ ಬೇರೆ ಕವಲ್ಗಳನ್ನ ಪಡೀತಾ ಇದೆ. ಈಗ ಅವರು ಆರೋಪ ಮಾಡ್ಲಿ ಮಾಡದೇ ಇಲ್ಲ, ಅದು ಬೇರೆ ವಿಚಾರ. ಹೌದು. ನನಗೆ ಇಂಟ್ರೆಸ್ಟ್ ಇರೋದೇನು ಗೊತ್ತಾ, ಈ ನಿಂಗ ಮತ್ತು ಜವರ ಅವರು ಇಲ್ವೇ ಇಲ್ಲ ಅಂತೇಳಿ ಒಂದು ಸುದ್ದಿ ಬಂದಿತ್ತು ಈ ಸೀನಲ್ಲೇ ಹಾ. ಅಂದ್ರೆ ಇಲ್ಲಿ ತನಕ ಏನು ಬಂದಿದ್ದು ಅಂತಂದ್ರೆ, ಈ ಮಲ್ಲಿಕಾರ್ಜುನ ಇದಾರಲ್ಲ, ಪಾರ್ವತಿ ಮೇಡಮ್ ಅವರ ಸಹೋದರ, ಅವರು ಸರ್ಕಾರಿ ಜಮೀನನ್ನ ನಿಂಗ ಮತ್ತು ಜವರ ಹೆಸರಿನಲ್ಲಿ ಒಂದು ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿ ಅವರಿಂದ ಸೇಲ್ ಮಾಡ್ಕೊಂಡಾಗೆ ಮಾಡಿದ್ದಾರೆ ಅಂತಿತ್ತು. ಹಾಗಿರುವಾಗ ನಿಂಗ ಜವರ ಇಲ್ವೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದು. ಈಗ ನಿಜವಾಗಿ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯ ವಿನ್ ಆದ್ರು. ಈಗ ಇವರು ಆರೋಪ ಮಾಡ್ತಿರ್ಬೋದು, ಅದು ಬೇರೆ ವಿಚಾರ. ಆದರೆ ಸರ್ಕಾರಿ ಜಮೀನು ಕಬಳಿಸಿದ್ದಲ್ಲ ಅನ್ನೋಂಥ ಆರೋಪದಿಂದ ಮುಕ್ತರಾದರು. ನಾನು ಆ ಆ್ಯಂಗಲ್ ನೋಡ್ತಾ ಇದ್ದೀನಿ. ನನಗೇನ ಸಂಶಯ ಇತ್ತು ಅಂತಂದ್ರೆ, ಗಿಫ್ಟ್ ಡೀಡ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಓಕೆ. ಅಲ್ಲಿ ಗೊತ್ತಿಲ್ಲದೆ ಡೆವಲಪ್ ಮಾಡಿದ್ರು, ಎಲ್ಲ ಓಕೆ. ಆ ಡೆವಲಪ್ ಮಾಡಿದ್ದು ಯಾಕೆಂದ್ರೆ ಡೌಟ್ ಆಗ್ತಾ ಇತ್ತು. ಹಾಗಿದ್ರೆ ಇದು ಸರ್ಕಾರಿ ಜಮೀನೇ ಆಗಿತ್ತಾ? ಮೂಡೋದವ್ರು ಗೊತ್ತಿತ್ತ ಇದು ನಮ್ಮದೇ ಜಮೀನು ಅಂತ, ಹಾಗಾಗಿ ಅವರು ನಿವೇಶನ ಎಲ್ಲ ಹಂಚಿಕೆ ಮಾಡಿದ್ರ? ಆಮೇಲೆ ಇದು ಡೂಪ್ಲಿಕೇಟ್ ಆಯ್ತಾ? ಆಮೇಲೆ ಡೂಪ್ಲಿಕೇಟ್ ಆಯ್ತಾ? ಉಪಮುಖ್ಯಮಂತ್ರಿಗಳ ಸಂಬಂಧಿ ಅನ್ನೋ ಕಾರಣಕ್ಕಾಗಿ ಚಕಾಚಕ್ ಮಾಡಿಕೊಟ್ರ?